ಆತ್ಮೀಯ ವೀಕ್ಷಕರೇ, ವರದರಾಜ್ ಫ್ಯಾಬ್ರಿಕೇಷನ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮಲ್ಲಿ ಎಲ್ಲ ರೀತಿಯ ಹೈಟೆಕ್ ಕುರಿ ಶೆಡ್ಗಳು ಹಾಗೂ ತೆಂಗಿನಕಾಯಿ ಶೆಡ್ಗಳು ಹಾಗೂ ಕೋಳಿ ಫಾರಂಗಳನ್ನು ನಿರ್ಮಾಣ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವರದರಾಜ್ ಫ್ಯಾಬ್ರಿಕೇಷನ್. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ತಕ್ಕಂಥ ಒಂದು ವಿಡಿಯೋ ಶ್ರೀ ಸಾಯಿ ಫಾರ್ಮ್ ಅನ್ನೋ ಒಂದು ಜಾಗದಲ್ಲಿ ಮಾಡಿರ್ತಕ್ಕಂಥ ಒಂದು ಹೈಟೆಕ್ ಕುರಿ ಶೆಡ್ಡು ಇದಾಗಿರ್ತದೆ. ಸ್ನೇಹಿತರೆ, ಈ ಶೆಡ್ನ ವಿಸ್ತೀರ್ಣ ಹಾಗೂ ಈ ಶೆಡ್ಡನ್ನು ನಾವು ಯಾವ ರೀತಿ ಫಸ್ಟಿಂದ ಮಾಡ್ಕೊಂಬಂದು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ಸ್ನೇಹಿತರೆ, ಈ ಶೆಡ್ಡು ಮಾಡಿರೋದು ಕೋಡೂರು ಬಾಗೇಪಲ್ಲಿ ಅನ್ನೋ ಒಂದು ಊರಲ್ಲಿ ಮಾಡಿರ್ತಕ್ಕಂಥ ಒಂದು ಹೈಟೆಕ್ ಕುರಿ ಶೆಡ್ ಇದಾಗಿರ್ತದೆ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಒಂದು ಶೆಡ್ಡನ್ನು ಮೊದಲಿನಿಂದ ಮಾಡ್ಕೊಂಬಂದು ಅಂತ ಪಿಲ್ಲರ್ಗಳನ್ನೆಲ್ಲ ನಿಲ್ಲಿಸ್ಕೊಂಡು ಪ್ಲಾಟ್ಫಾರ್ಮ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಇವರು ಹಸುನು ಕೋಳಿ ಹಾಗೂ ಕುರಿ ಎಲ್ಲವನ್ನು ಸಾಕಿದರು. ಇವರು ಮುಂಚೆನೇ ರೂಫಿಂಗ್ ವರ್ಕ್ ಎಲ್ಲ ಮಾಡಿಸಿದ್ರು. ಸ್ನೇಹಿತರೆ, ಆ ರೂಫಿಂಗ್ ವರ್ಕಲ್ಲೇ ನಾವು ಈಗ ಒಂದು ಪ್ಲಾಟ್ಫಾರ್ಮ್ ಹಾಕಿ ಒಂದು ಹೈಟೆಕ್ ಕುರಿ ಶೆಡ್ನ ನಿರ್ಮಾಣ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಈ ಶೆಡ್ನ ವಿಸ್ತೀರ್ಣ ಬಂದು 12 ಅಡಿಗೆ 56 ಅಡಿ ಇರ್ತಕ್ಕಂಥ ಒಂದು ಶೆಡ್ಡು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದೆ ಏನೇನು ಮಾಡ್ಕೊಂಡು ಹೋಗಿದ್ದೀವಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ಸ್ನೇಹಿತರೆ, ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ಮ್ಯಾಟ್ ಏನಿದೆ ಅದು 2x2 ಮ್ಯಾಟ್ ಆಗಿರ್ತದೆ. ಅದು 70 mm ಥಿಕ್ನೆಸ್ನ ಮ್ಯಾಟು ಸಹ ಆಗಿರ್ತದೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಮ್ಯಾಟ್ ಫಿಟ್ಟಿಂಗ್ನ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸ್ನೇಹಿತರೆ, ನಿಮ್ಮಲ್ಲಿ ಯಾರಿಗಾರ ಹೈಟೆಕ್ ಕುರಿ ಶೆಡ್ಡು ಅಥವಾ ಕೋಳಿ ಫಾರಮು ಅಥವಾ ತೆಂಗಿನಕಾಯಿ ಶೆಡ್ ಏನಾದರೂ ಮಾಡಿಸ್ಬೇಕು ಅನ್ನೋದೇನಾದ್ರು ಇತ್ತು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಷನ್ ಅವ್ರನ್ನ ಸಂಪರ್ಕ ಮಾಡಿ. ವಿಡಿಯೋದಲ್ಲಿ ಸ್ಕ್ರೀನಲ್ಲಿ ನಿಮಗೆ ನಂಬರು ಸಹ ಇರುತ್ತೆ. ನೋಡ್ತಾ ಇರ್ಬೋದು ಈಗ ಎಲ್ಲ ಮ್ಯಾಟು ಫಿಟ್ಟಿಂಗ್ ಆದಮೇಲೆ ಶೆಡ್ಡು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಕೆಲವೊಂದು ವೀಡಿಯೋಸ್ಗಳನ್ನ ನಾವು ಇಲ್ಲಿ ಮಾಡಲಿಕ್ಕಾಗಲಿಲ್ಲ. ಯಾಕೆಂದರೆ ಕೆಲಸದ ಒತ್ತಡ ತುಂಬ ಜಾಸ್ತಿ ಇದ್ದಿದ್ದರಿಂದ ಈ ವಿಡಿಯೋನೂ ಸಹ ತುಂಬ ದಿನಗಳ ಆದಮೇಲೆ ನಾವು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಸೈಡೆಲ್ಲ ಸೀಟು ಹೊಡಿಲಿಕ್ಕೆ ಯಾವ ರೀತಿ ನಾವು ಪರ್ಲಿನ್ಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ ಅಂತಂದ್ಬಿಟ್ಟು. ರ್ಯಾಂಪ್ ಆಗಲಿ ಲ್ಯಾಂಡಿಂಗ್ ಆಗಲಿ ಎಲ್ಲ ಪ್ರತಿಯೊಂದು ನೀಟಾಗಿ ಬಂದಿದೆ. ಸ್ನೇಹಿತರೆ, ಈ ಶೆಡ್ನ ಮಾಡಿರೋದು ಕೋಡೂರು ಬಾಗೇಪಲ್ಲಿ ಅನ್ನೋ ಜಾಗದಲ್ಲಿ. ನಮಗೆ ಕೆಲಸ ಕೊಟ್ಟಂಥ ಲಕ್ಷ್ಮೀಪತಿ ಸಾರು ಸಹ ನಮಗೆ ಈ ಕೆಲಸ ನೋಡಿ ತುಂಬ ಖುಷಿಪಟ್ಟರು. ಹಾಗೆ ನಾವು ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಹೋದಾಗ ನಮಗೆ ಒಂದು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಲಿ ಊಟ ತಿಂಡಿ ವ್ಯವಸ್ಥೆ ಆಗಲಿ ಎಲ್ಲ ಪ್ರತಿಯೊಂದನ್ನು ನೀಟಾಗಿ ನಮಗೆ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಸ್ನೇಹಿತರೆ ನೋಡಿ, ಕಂಪ್ಲೀಟು ಮ್ಯಾಟೆಲ್ಲ ಫಿಟ್ಟಿಂಗ್ ಆದಮೇಲೆ ಈ ರೀತಿ ಬಂದಿದೆ. ಸ್ನೇಹಿತರೆ, ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಕುರಿ ಶೆಡ್ಡು ಅಥವಾ ತೆಂಗಿನಕಾಯಿ ಶೆಡ್ ಏನಾದರೂ ಮಾಡಿಸ್ಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬಂದಿದೆ ಶೆಡ್ಡು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಫೀಡರ್ ಆಗಲಿ ಡ್ರಿಂಕರ್ ಆಗಲಿ ಪ್ರತಿಯೊಂದು ಎಲ್ಲ ಒಂದು ನೀಟಾಗಿ ಸುವ್ಯವಸ್ಥಿತವಾಗಿ ಮಾಡಿಕೊಟ್ಟಿರ್ತಕ್ಕಂಥ ಒಂದು ವಿಡಿಯೋ ಇದು. ಒಂದು ಕೆಲಸನೂ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಆಲ್ರೆಡಿ ಪ್ರೆಸೆಂಟು ನಾವು ವರ್ಕು ಮುಗಿಸ್ಕೊಂಬರ್ತಿದ್ದಂಗೆ ಇಮಿಡಿಯೇಟಾಗಿ ಅವರು ಕುರಿಗಳನ್ನೂ ಸಹ ತರಿಸಿದ್ರು. ನಾವು ಪೇಂಟಿಂಗ್ ಎಲ್ಲ ಆದಮೇಲೆ ಒಂದು ವಿಡಿಯೋ ಮಾಡೋಣ ಅಂತಿದ್ದು, ಆದರೆ ಅಷ್ಟರಲ್ಲೇ ಕುರಿ ಎಲ್ಲ ತಗೊಂಬಂದು ಬಿಟ್ಟಿದ್ರು. ಸ್ನೇಹಿತರೆ, ನೋಡ್ತಾ ಇರ್ಬೋದು ಎಲ್ಲ ಕುರಿಗಳು ಸಹ ಈಗ ಶೆಡ್ ಒಳಗಡೆ ಯಾವ ರೀತಿ ಇದ್ದಾವೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಯಾರಾದರೂ ಹೈಟೆಕ್ ಕುರಿ ಶೆಡ್ಡು ಅಥವಾ ತೆಂಗಿನಕಾಯಿ ಶೆಡ್ಡು ಕೋಳಿ ಫಾರಮ್ ಏನಾದ್ರು ಮಾಡಿಸ್ಬೇಕು ಅನ್ನೋದು ಏನಾದರೂ ಇತ್ತು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಷನ್ ಅವ್ರನ್ನ ಸಂಪರ್ಕ ಮಾಡಿ. ನಿಮಗೆ ಅಲ್ಲೇ ಬಂದು ಸ್ಟೇ ಆಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡು ನಾವು ಹೋಗ್ತೀವಿ. ಅದೊಂದು ನಮ್ಮ ಕಸ್ಟಮರ್ಗಳಿಗೆ ಬೆನಿಫಿಟು ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ಒಂದ್ಸಲಿ ಹಿಡಿದು ಕೆಲಸ ಕೈ ಹಾಕಿದ್ರೆ ಕೆಲಸಕ್ಕೆ ಪೂರ್ತಿ ಕಂಪ್ಲೀಟ್ ಆಗಿ ಆಗುತ್ತೆ. ನೋಡ್ತಾ ಇರ್ಬೋದು ಕುರಿ ಮರಿಗಳು ಸಹ ಯಾವ ರೀತಿ ತಗೊಂಬಂದುಬಿಟ್ಟಿದ್ದಾರೆ ಅಂತಂದ್ಬಿಟ್ಟು. ಶೆಡ್ ವರ್ಕೆಲ್ಲ ನೀಟಾಗಿ ಬಂತು. ನಮಗೆ ಕೆಲಸ ಕೊಟ್ಟಂಥ ಲಕ್ಷ್ಮೀಪತಿ ಸರ್ ಅವ್ರಿಗೂ ಸಹ ನಮ್ಮ ವರದರಾಜ್ ಫ್ಯಾಬ್ರಿಕೇಷನ್ ಕಡೆಯಿಂದ ಒಂದು ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ವರ್ಕೆಲ್ಲ ನೀಟಾಗಿ ಬಂದಿದೆ. ಈ ವರ್ಕ್ನ ಮಾಡಿರ್ತಕ್ಕಂಥದ್ದು ಕೋಡೂರು ಬಾಗೇಪಲ್ಲಿ ಹತ್ರ ಇರ್ತಕ್ಕಂಥ ಒಂದು ಏರಿಯಾದಲ್ಲಿ ಮಾಡಿರ್ತಕ್ಕಂಥ ಒಂದು ಕುರಿ ಶೆಡ್ಡು. ಈ ಒಂದು ಫಾರ್ಮು ಶ್ರೀ ಸಾಯಿ ಫಾರ್ಮ್ ಅಂತಂದ್ಬಿಟ್ಟು ಈ ಫಾರ್ಮು. ಯಾರಾದರೂ ನಿಯರು ನಮ್ಮ ಕಸ್ಟಮರ್ಗಳು ಯಾರಾದರೂ ಒಂದು ಶೆಡ್ನ ನೋಡಬೇಕು ಅನ್ನೋದು ಅಂತಂದರೆ ಬೇಕಾದ್ರೆ ನೀವು ಹೋಗಲ್ಲ ಒಂದು ವಿಸಿಟ್ ಸಹ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸ್ನೇಹಿತರೆ, ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರದರಾಜ್ ಫ್ಯಾಬ್ರಿಕೇಷನ್.